ನಮಸ್ತೆ ಸ್ನೇಹಿತರೆ, ನನ್ನ ಚಂದ್ರಕಲಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೀರೆಕಾಯಿ ಬೋಂಡ ಮಾಡ್ತಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟಾದಮೇಲೆ ಸ್ವಲ್ಪ ಗರಿ ಬರೋದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟಾದಮೇಲೆ ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಕಸೂರಿ ಮೇಥಿ ಹಾಕ್ತೀನಿ. ಇದು ಆಪ್ಷನಲ್ಲು, ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ದೇನಿಲ್ಲ. ಇದು ಕಸೂರಿ ಮೇಥಿ ಸ್ವಲ್ಪ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಬೇಕು, ಇಲ್ಲದೆ ಸ್ವಲ್ಪ ಕುಟ್ಬಿಟ್ಟು ಹಾಕಬೇಕು. ಇದಾದಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗೆಲ್ಲ. ಈಗ ಇದಕ್ಕೆ ನೀರು ಹಾಕಬೇಕು. ಒಂದು ಸ್ವಲ್ಪ ಈ ದೋಸೆ ಹಿಟ್ಟಿನ ಹದ ಬರುತ್ತೆ ನೋಡಿ, ಆ ಥರ ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರೋ ಹಾಗೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಆಯಿತು, ಚೂರು ನೀರು ಹಾಕ್ತೀನಿ. ನೋಡಿ, ಈ ಥರ ಒಂದು ಥಿಕ್ ಬ್ಯಾಟರ್ ಆಗುತ್ತೆ ನೋಡಿ. ಈ ಥರ ಹೀಗೆ ಮಾಡಿದ್ರೆ ಹೀಗೆ ಗಟ್ಟಿಯಾಗಿ ಹೀಗೆ ಬೀಳಬೇಕು. ಈ ಥರ ಕಲಿಸ್ಕೋಬೇಕು. ಇದು ಕಲಸಿದ್ದಾಯಿತು. ಇವಾಗ ಎಣ್ಣೆಗೆ ಕಾಯಕ್ಕೆ ಇಡೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಮತ್ತು ಇವಾಗ ನೋಡಿ, ಹೀರೆಕಾಯಿನ ನಾನು ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೋಡಿ. ಹೀರೆಕಾಯಿನ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನೀವು ಹೀಗೆ ಉದ್ದಕ್ಕೆ ಬೇಕಾದ್ರೂ ಹೆಚ್ಕೋಬೋದು, ಇಲ್ಲ ಈ ಥರ ರೌಂಡ್ ಆಗಬೇಕಾದ್ರೂ ಹೆಚ್ಕೋಬೋದು. ನಾನು 2 ಥರನೂ ಹೆಚ್ಕೊಂಡಿದ್ದೀನಿ. ಹೀರೆಕಾಯಿ ರೆಡಿ ಇದೆ. ಇವಾಗ ಇದನ್ನು ಮಾಡೋಣ. ಹೀರೆಕಾಯಿ ಈ ಥರ ಬೌಲಲ್ಲಿ ಹಾಕಿ ಇದಕ್ಕೆ ಬಿಡೋಣ. ನೋಡಿ, ಬೇಯ್ತಾ ಇದೆ. ಇವಾಗ ಇದು ಬೆಂದಿದೆ, ಇದನ್ನು ತೆಗೆಯೋಣ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾಗಿ ಗರಿಗರಿಯಾಗಿರೋ ಹೀರೆಕಾಯಿ ಬೋಂಡ ರೆಡಿಯಾಗಿದೆ. ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ನನ್ನ ಚಂದ್ರಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.